ಇದು ಬಹಳಷ್ಟು ಹಿಂದಿನ ದಿನಗಳ ಕಥೆಯಾಗಿದೆ. ಒಂದರೊಂದು ಊರಿನಲ್ಲಿ ಒಬ್ಬ ಶ್ರೀಮಂತ ಸೇಠಜಿಯವರು ವಾಸವಾಗಿದ್ದರು. ಅವರು ತುಂಬ ದಯಾಳು ಹಾಗೂ ಜನರನ್ನು ಹಂಚಿಕೊಳ್ಳುವ ಗುಣವನ್ನು ಹೊಂದಿದ್ದರು. ಅವರ ಬಳಿ ಯಾರೇ ಕಷ್ಟ ಅಂತ ಬಂದರೂ ಅವರಿಗೆ ಅವರು ಸಹಾಯವನ್ನು ಮಾಡುತ್ತಿದ್ದರು. ಸೇಠಜಿಯವರು ತುಂಬ ದಯಾಳು ಹಾಗೂ ಪ್ರಾಮಾಣಿಕ ವ್ಯಕ್ತಿಯಾಗಿದ್ದರು. ಅವರ ಹೆಸರು ರಾಜಶೇಖರ್ ಸೇಠಜಿಯವರು. ಹಾಗೆ ಒಂದು ದಿನ ಮನೆಯ ಮುಂದೆ ನಿಂತಿರುತ್ತಾರೆ. ಅವರ ಹತ್ತಿರ ಬಡವರು ಬರುತ್ತಾರೆ. ಸೇಠಜಿಯವರ ಹೆಸರಿನಲ್ಲಿ ತುಂಬ ವಿಶಾಲವಾದ ತೆಂಗಿನ ತೋಟವಿತ್ತು. ಆ ತೆಂಗಿನ ತೋಟದಲ್ಲಿ ನೂರಾರು ಜನ ಕೂಲಿ ಕಾರ್ಮಿಕರು ಆ ತೋಟದಲ್ಲಿ ಕೆಲಸ ಮಾಡುತ್ತಿದ್ದರು. ಅವರು ಯಾರಿಗೂ ಭೇದ ಭಾವ ಮಾಡದೆ ಅವರಿಗೆ ಸರಿಯಾಗಿ ಕೆಲಸ ಕೊಟ್ಟು ತಿಂಗಳು ಸ್ಯಾಲರಿಯನ್ನು ಅವರಿಗೆ ಕೊಡುತ್ತಿದ್ದರು. ಇದನ್ನು ಕಂಡು ಎಲ್ಲರಿಗೂ ತುಂಬ ಸಂತೋಷವಾಗುತ್ತಿತ್ತು. ಅದೇ ಊರಿನಲ್ಲಿ ತುಂಬ ದಯಾಳು ಹಾಗೂ ಪ್ರಾಮಾಣಿಕತೆಯುಳ್ಳ ಹನುಮಂತ ಹಾಗೂ ಅವನ ಹೆಂಡತಿ ಜ್ಯೋತಿ ವಾಸಿಸುತ್ತಿದ್ದರು. ಅವರು ತುಂಬ ಬಡತನ ಹೊಂದಿದ್ದರು. ಆದ ಕಾರಣ ಅವರಿಗೆ ಸೇಠಜಿಯ ಹತ್ತಿರ ಒಂದು ಸಹಾಯವಾಗಬೇಕಾಗಿರುತ್ತದೆ. ಅದೇ ಕಾರಣಕ್ಕೆ ಅವರು ಕೂಡ ಸೇಠಜಿಯ ಬಳಿ ಹೋಗಲು ನಿರ್ಧಾರ ಮಾಡುತ್ತಾರೆ. ಅವರು ಸೇಠಜಿಯ ಬಳಿ ಹೋಗುವವರು. ನಡಿ ಜ್ಯೋತಿ, ಈ ಕೂಡಲೇ ಸೇಠಜಿಯ ಹತ್ತಿರ ಹೋಗಿ ನಮ್ಮ ಕಷ್ಟದ ಬಗ್ಗೆ ಅವರಿಗೆ ಹೇಳೋಣ. ಅವರು ನಮಗೆ ಖಂಡಿತವಾಗಿ ಸಹಾಯ ಮಾಡೇ ಮಾಡುತ್ತಾರೆ. ಈ ಬಡವರ ಪಾಲಿಗೆ ಆ ದೇವರು ಖಂಡಿತವಾಗಿ ಯಾರನ್ನಾದರೂ ಸೃಷ್ಟಿ ಮಾಡೇ ಬಿಟ್ಟಿರುತ್ತಾನೆ. ನಡಿ ಜ್ಯೋತಿ, ಈ ಕೂಡಲೇ ಸೇಠಜಿ ಹತ್ತಿರ ಹೋಗಿ ಎಲ್ಲವನ್ನು ಹೇಳೋಣ. ಹೇಳಿ ಆದಮೇಲೆ ಮನೆಗೆ ಹಿಂದಿರುಗಿ ಬರೋಣ. ನಡೆಯಿರಿ, ಈ ಕೂಡಲೇ ಹೋಗೋಣ. ಸೇಠಜಿ ಅಂತ ದೇವರು ಬಡವರಿಗೆ ಸಹಾಯ ಮಾಡಲು ಎಂದಿಗೂ ನಮ್ಮ ಜೊತೆ ಇದ್ದೇ ಇರುತ್ತಾರೆ. ನೀವು ಚಿಂತಿಸಬೇಡಿ, ಅವರು ಖಂಡಿತವಾಗಿಯೂ ನಮಗೆ ಸಹಾಯ ಮಾಡೇ ಮಾಡುತ್ತಾರೆ. ಆ ದೇವರಿನ ರೂಪದಲ್ಲಿ ಆ ಸೇಠಜಿಯವರು ನಮಗೆ ಯಾವಾಗಲೂ ಸಹಾಯ ಮಾಡುತ್ತಲೇ ಇದ್ದಾರೆ. ನಡೆಯಿರಿ, ಸಮಯವನ್ನು ವ್ಯರ್ಥ ಮಾಡದೆ ಈ ಕೂಡಲೇ ಹೊರಟು ಹೋಗಿ ಊಟ ಮಾಡಲು ತರಕಾರಿ ಹಾಗೂ ಅವರ ಹತ್ತಿರ ಸ್ವಲ್ಪ ಸಹಾಯ ಕೇಳಿಕೊಂಡು ಬರೋಣ. ನಡೆಯಿರಿ. ಜ್ಯೋತಿ ಹಾಗೂ ಹನುಮಂತ ಅಲ್ಲಿ ಸ್ವಲ್ಪ ಹೊತ್ತು ಮಾತನಾಡಿ ಅವರು ರಾಜಶೇಖರ್ ಸೇಠಜಿ ಹತ್ತಿರ ಹೋಗಲು ನಿರ್ಧಾರ ಮಾಡುತ್ತಾರೆ. ಅವರು ಅಲ್ಲಿ ಹೋಗಿ ಸೇಠಜಿಯವರ ಹತ್ತಿರ ಏನು ಮಾತನಾಡಬೇಕೆಂಬುದನ್ನು ಇಲ್ಲೇ ಮನದಲ್ಲಿಯೇ ಅರ್ಥ ಮಾಡಿಕೊಳ್ಳುತ್ತಾ ಸೇಠಜಿ ಹತ್ತಿರ ಹೋಗುತ್ತಾರೆ. ಸೇಠಜಿ ಹತ್ತಿರ ಹೋಗಿದ ಮೇಲೆ ಅವರು ಹೊತ್ತು ಸ್ವಲ್ಪ ಮಾತನಾಡುತ್ತಾರೆ. ರಾಜಶೇಖರ್ ಸೇಠಜಿಯವರ ಹತ್ತಿರ ಹನುಮಂತ ಹಾಗೂ ಜ್ಯೋತಿ ಅವರ ಕಷ್ಟ ಸುಖಗಳ ಬಗ್ಗೆ ಮಾತನಾಡುತ್ತಾ ನಿಂತಿರುತ್ತಾರೆ. ಸೇಠಜಿಯವರು ಹಾಗೂ ಹನುಮಂತರವರ ನಡುವೆ ತುಂಬ ದೊಡ್ಡ ಸಂಭಾಷಣವಾಗುತ್ತದೆ. ಕೊನೆಗೆ ಸೇಠಜಿಯವರು ಅವರಿಗೆ ಒಂದು ಕಿವಿ ಮಾತನ್ನು ಹೇಳುತ್ತಾರೆ. ನೋಡು ಹನುಮಂತ, ಈ ನಿನ್ನ ಕಷ್ಟದ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನಾನು ಎಲ್ಲರಿಗೂ ಸಹಾಯ ಮಾಡುತ್ತೇನೆ ಅಂದ ಮೇಲೆ ನಿನಗೆ ಸಹಾಯ ಮಾಡುವುದಿಲ್ಲವೇ? ನಾನು ಖಂಡಿತವಾಗಿ ನಿನಗೆ ಸಹಾಯ ಮಾಡುತ್ತೇನೆ. ಆದರೆ ನೀನು ಕಷ್ಟಪಟ್ಟು ದುಡಿ, ಅದನ್ನು ಬಿಟ್ಟು ಖರ್ಚು ಕಡಿಮೆ ಮಾಡು. ಖಂಡಿತವಾಗಿ ನಿನ್ನ ಮುಂದೆ ಬಂದೇ ಬರುತ್ತೆ. ಅದನ್ನು ಬಿಟ್ಟು ಖರ್ಚು ಜಾಸ್ತಿ ಮಾಡಿದರೆ ನೀನು ಸಾಲದಲ್ಲೇ ಕುಳಿಯಬೇಕಾಗುತ್ತದೆ. ಇದೊಂದು ಸಾರಿ ನಾನು ನಿನಗೆ ಸಹಾಯ ಮಾಡುತ್ತೇನೆ, ಏಕೆಂದರೆ ನೀನು ತುಂಬ ದಯಾಳ ವ್ಯಕ್ತಿಯಾಗಿರುವ ಕಾರಣ ನನಗೆ ಖಂಡಿತವಾಗಿ ನಾನು ಸಹಾಯ ಮಾಡುತ್ತೇನೆ. ಸರಿ. ತುಂಬ ಸಂತೋಷ ಸೇಠಜಿಯವರೇ, ನೀವು ಹೇಳಿದ ಈ ಮಾತುಗಳನ್ನು ಖಂಡಿತವಾಗಿ ನಾನು ಪಾಲಿಸುತ್ತೇನೆ. ನಿಮಗೆ ಯಾವಾಗಲೂ ನಾನು ಚಿರಋಣಿಯಾಗಿರುತ್ತೇನೆ. ದಯವಿಟ್ಟು ನನಗೆ ಒಂದು ಸರಿ ಸಹಾಯ ಮಾಡಿಕೊಳ್ಳಿ ಸೇಠಜಿಯವರೇ. ನಿಮಗೆ ಯಾವಾಗಲೂ ನಾನು ಚಿರಋಣಿಯಾಗಿರುತ್ತೇನೆ. ನನ್ನ ಫ್ಯಾಮಿಲಿ ತುಂಬ ಕಷ್ಟದಲ್ಲಿದೆ ಸ್ವಾಮಿ. ಆದ ಕಾರಣ ನಿಮ್ಮ ಸಹಾಯ ನನಗೆ ಖಂಡಿತವಾಗಿ ಬೇಕೇ ಬೇಕಿದೆ. ನೀವು ಸಹಾಯ ಮಾಡ್ತೀರ ನನಗೆ ಗೊತ್ತಿದೆ ಸ್ವಾಮೀಜಿ. ಸೇಠಜಿಯವರೇ, ಖಂಡಿತವಾಗಿ ನಿಮ್ಮ ಈ ಸಹಾಯಕ್ಕೆ ನಾವು ಖಂಡಿತವಾಗಿ ಚಿರಋಣಿಯಾಗಿರುತ್ತೇವೆ. ನನ್ನ ಗಂಡ ಹಾಗೂ ನಾನು ನಿಮ್ಮ ಮನೆತನಕ್ಕೆ ಸದಾಕಾಲ ನಿಮಗಾಗಿ ದುಡಿಯುತ್ತೇವೆ. ಆದ ಕಾರಣ ನೀವು ನಮಗೆ ಸಹಾಯ ಮಾಡಬೇಕಾಗಿದೆ. ನೀವು ಸಹಾಯ ಮಾಡಿದ್ದಕ್ಕೆ ನಮಗೆ ಏನು ಹೇಳಲು ಬರುತ್ತಿಲ್ಲ. ಇಷ್ಟನ್ನು ನಾನು ಹೇಳಬಲ್ಲೆ. ನಿಮಗೆ ನಾನು ಯಾವಾಗಲೂ ಚಿರಋಣಿಯಾಗಿರುತ್ತೇನೆ.
ಸೇಠ್ಜಿಯವರು ಎಷ್ಟು ಹೊತ್ತು ಮಾತನಾಡಿ ಅವರಿಗೆ ಸಹಾಯ ಮಾಡುತ್ತಾರೆ ಎಂಬುದು ಅವರಿಗೆ ತಿಳಿಯುತ್ತದೆ. ಅಲ್ಲಿಂದ ಅವರು ಹೊರಟು ಹೋಗಲು ನಿರ್ಧಾರ ಮಾಡುತ್ತಾರೆ. ಸೇಠ್ಜಿಯವರು ನಿಮ್ಮ ಮನೆಗೆ ಹೋಗಿ ನಿಮ್ಮ ಮನೆಗೆ ನಾನು ಸಹಾಯ ಮಾಡುತ್ತೇನೆ, ನೀವು ಮೊದಲಿನಿಂದ ಹೋಗಿ ಎಂಬುದು ಸೇಠ್ಜಿಯವರ ಮಾತಾಗಿರುತ್ತೆ. ಆದ ಕಾರಣ ಅವರು ಅಲ್ಲಿಂದ ಹೊರಟು ಹೋಗುತ್ತಾರೆ. ಸೇಠ್ಜಿಯವರು ಹನುಮಂತ ಹಾಗೂ ಜ್ಯೋತಿ ಅಲ್ಲಿಂದ ಹೊರಟು ಹೋದ ನಂತರ ಅವರ ಮನೆಯ ಕೆಲಸದವನಾದಂಥ ರಾಜುನನ್ನು ಕರೆಯುತ್ತಾರೆ. ಕರೆದು ಅವರ ಮನೆಗೆ ಏನು ಬೇಕು ಅದನ್ನು ಕೊಡಲು ಅವನಿಗೆ ಸರಿಯಾಗಿ ಹೇಳುತ್ತಾರೆ. ಆಗ ಮನೆಯ ಕೆಲಸದ ರಾಜುವನು ಎಲ್ಲವನ್ನು ಕೊಡಲು ಒಪ್ಪಿಕೊಳ್ಳುತ್ತಾನೆ. ಅವನನ್ನು ಹನುಮಂತನವರ ಮನೆಗೆ ಕಳುಹಿಸಿಕೊಡುತ್ತಾನೆ. ಸೇಠ್ಜಿ ಹೇಳಿದ ಹಾಗೆ ಅವನ ಮನೆಯ ಕೆಲಸವನ ಕೈಯಲ್ಲಿ ಒಂದಿಷ್ಟು ಹಣ ಹಾಗೂ ತರಕಾರಿಗಳನ್ನು ಹನುಮಂತರ ಮನೆಗೆ ಕೊಟ್ಟು ಬಾ ಎಂದು ಸೇಠ್ಜಿಯವರ ಮನೆಯ ಕೆಲಸನಾದ ರಾಜುವಿನ ಕೈಯಲ್ಲಿ ಕೊಟ್ಟು ಕಳಿಸುತ್ತಾನೆ. ರಾಜು ಕೂಡ ಅವರ ಮನೆಗೆ ಹೋಗುವವನು. ಸೇಠ್ಜಿ ರಾಜಶೇಖರ್ ಅವರು ನೀವು ಬಂದು ಸಹಾಯ ಕೇಳಿದ್ದಕ್ಕಾಗಿ ಸೇಠ್ಜಿಯವರು ಒಂದಿಷ್ಟು ತರಕಾರಿ ಹಾಗೂ ಒಂದಿಷ್ಟು ಹಣವನ್ನು ನನ್ನ ಕೈಯಲ್ಲಿ ನಿಮಗೆ ಕೊಟ್ಟು ಬಾ ಎಂದು ಕಳುಹಿಸಿದ್ದಾರೆ, ತೆಗೆದುಕೊಳ್ಳಿ. ಆದರೆ ಒಂದು ಮಾತು, ಈ ಹಣ ಹಾಗೂ ಈ ಸಹಾಯ ನಿಮಗೆ ತುಂಬ ಉಪಯುಕ್ತವಾಗಿದೆ. ಈ ಸಹಾಯದಿಂದಲೇ ನೀವು ಉತ್ತಮರಾಗಿ ಬೆಳೆಯಬೇಕು ಹೊರತು ದುಷ್ಟರಾಗಬೇಡಿ. ಅಷ್ಟು ಹೇಳಿ ಸೇಠ್ಜಿ ರಾಜಶೇಖರ ಮನೆಯ ಕೆಲಸದವನು ಅವರಿಗೆ ಹಣವನ್ನು ಕೊಟ್ಟು ವಾಪಸ್ ಬ್ಯಾಗನ್ನು ತೆಗೆದುಕೊಂಡು ಅಲ್ಲಿಂದ ಹೊರಡಲು ಸಿದ್ಧನಾಗುತ್ತಾನೆ. ಆಗ ಅವನು ಹೋದ ನಂತರ ಹನುಮಂತ ಹಾಗೂ ಜ್ಯೋತಿ ಸ್ವಲ್ಪ ಹೊತ್ತು ಮಾತನಾಡಿಕೊಳ್ಳುತ್ತಾರೆ. ನೋಡಿ ಯಜಮಾನ್ರೆ, ಖಂಡಿತವಾಗಿ ನಾನು ಹೇಳಿದ್ದೆ ತಾನೇ, ಸೇಠ್ಜಿಯವರು ನಮಗೆ ಸಹಾಯ ಮಾಡುತ್ತಾರೆ ಎಂದು. ಸೇಠ್ಜಿ ರಾಜಶೇಖರ್ ಅವರು ತುಂಬ ಒಳ್ಳೆಯ ಗುಣದವರು. ಅವರು ನಮಗೆ ಯಾವಾಗಲೂ ಸಹಾಯ ಮಾಡುತ್ತಲೇ ಇದ್ದಾರೆ. ಇನ್ನು ಮುಂದೆ ಅವರಿಗೆ ನಾವು ಸಹಾಯ ಕೇಳಿಕೊಂಡು ಹೋಗುವುದು ಸರಿಯಲ್ಲ. ಕೊಟ್ಟ ದುಡ್ಡಿನಿಂದಲೇ ಏನನ್ನಾದರೂ ಮಾಡಬೇಕು. ಅರ್ಥ ಆಯ್ತಾ ಯಜಮಾನ್ರೆ? ಈ ಕಥೆಯಿಂದ ನಮಗೆ ಏನು ಅರ್ಥವಾಗುತ್ತದೆ ಎಂದರೆ, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಿದರೆ ದೇವರಿಗೆ ಸಹಾಯ ಮಾಡಿದ ಹಾಗೆ. ಆದ ಕಾರಣ ಯಾರು ಕಷ್ಟದಲ್ಲಿರ್ತಾರೋ ಅವರಿಗೆ ಸಹಾಯ ಮಾಡುವುದು ಮನುಷ್ಯನ ಮಾನವೀಯತೆಯ ಗುಣ. ಆದ್ದರಿಂದ ಕಷ್ಟದಲ್ಲಿದ್ದವರಿಗೆ ಯಾವಾಗಲೂ ಸಹಾಯ ಮಾಡಬೇಕೆಂಬುದು ಈ ಕಥೆಯ ಸಾರಾಂಶವಾಗಿದೆ. ಧನ್ಯವಾದಗಳು.